learn more about comparatives. We use comparatives to show exact or general similarities or differences. ನಾವು ಕಂಪ್ಯಾರಿಸನ್ ಮಾಡಬೇಕಾದ್ರೆ ಎಕ್ಸಾಕ್ಟ್ ಕಂಪ್ಯಾರಿಸನ್ ಮಾಡ್ತೀವಿ, ಸಿಮಿಲರ್ ಕಂಪ್ಯಾರಿಸನ್ ಮಾಡ್ತೀವಿ, ಅಥವಾ ಡಿಫ್ರೆನ್ಸಸ್ನ ಕಂಪೇರ್ ಮಾಡ್ತೀವಿ. ಅದು ಕ್ವಾಲಿಟಿ ಇರ್ಬೋದು, ಡಿಗ್ರಿ ಇರ್ಬೋದು, ಮೋರ್ ಇರ್ಬೋದು, ಲೆಸ್ ಇರ್ಬೋದು, ಅಂದರೆ ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು, ಅದು ಕ್ವಾಲಿಟಿ ಆಗಿರಬಹುದು. ಹಾಗೆ ಕಂಪ್ಯಾರಿಟಿವ್ನಲ್ಲಿ ಎರಡು ಥರ ಇದೆ. ಮೋರ್ ಅಂತ ಹೇಳಿ ಕೆಲವನ್ನ ಯೂಸ್ ಮಾಡ್ತೀವಿ ಅಡ್ಜೆಕ್ಟಿವ್ಸ್ಗೆ, ಅಥವಾ ಅಂತ ಯೂಸ್ ಮಾಡ್ತೀವಿ. ಅಂದರೆ ಕೆಲವಕ್ಕೆ ಮೋರ್ ಅನ್ನೋದು ಹಾಕಬೇಕಾಗತ್ತೆ, ಇನ್ನು ಕೆಲವಕ್ಕೆ ಹಾಕಬೇಕಾಗತ್ತೆ. ಅದನ್ನು ನಾವು ಅಡ್ಜೆಕ್ಟಿವ್ಸ್ಗೆ ಆ್ಯಡ್ ಮಾಡ್ತೀವಿ. ವಿ ಯೂಸ್ ಫಾರ್ ಒನ್ ಸಿಲಬಲ್ ಆ್ಯಂಡ್ ಮೋರ್ ಫಾರ್ ಪಾಲಿಸಿಲಬಿಕ್ ಅಡ್ಜೆಕ್ಟಿವ್ಸ್. ಸೊ ಇದೆಲ್ಲ ಏನು ಅಂತ ಬರ್ತಕ್ಕಂಥ ಸ್ಲೈಡ್ಗಳಲ್ಲಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಯು ವಿಲ್ ಪ್ರಾಕ್ಟೀಸ್ ಇಟ್. ಹೆಚ್ಚು ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್, ಈ ಥರದ ಬೇರೆ ಬೇರೆ ವೆರೈಟಿ, ಅಂದರೆ ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್, ಈ ಥರದ ವೆರೈಟೀಸ್ ಆಫ್ ಸೆಂಟೆನ್ಸಸ್ಸಿಂದ ನೀವು ಕಂಪ್ಯಾರಿಟಿವ್ಸ್ನ ಕಲಿಬಹುದು. ಡಿಗ್ರೀಸ್ ಬಗ್ಗೆ ಹೇಳಬೇಕಾದ್ರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ನಾವು ಹೇಳ್ತೀವಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಲಿಸ್ಟ್ನ ನೀವು ತಿಳ್ಕೊಂಡಿರಬೇಕು. ಫಾಸ್ಟ್ ಅಂತ ಒಂದಿದೆ. ಫಾಸ್ಟ್, ಫಾಸ್ಟರ್, ಫಾಸ್ಟೆಸ್ಟ್. ಫಾಸ್ಟ್ಗೆ ಅಪೋಸಿಟ್ಟು ಸ್ಲೋ. ಸ್ಲೋವರ್, ಸ್ಲೋವೆಸ್ಟ್. ಸ್ಲೋಯರ್ ಅನ್ಬಾರ್ದು, ಸ್ಲೋವರ್ ಅನ್ಬೇಕು. ಯಾಕಂದರೆ ಡಬ್ಲ್ಯೂ ಎಂಡ್ ಆಗುತ್ತೆ, ಅಂತ ಬರಬೇಕು. ಅದು ಡ್ರಾವರ್ ಅಂತ ಹೇಳ್ತೀವಲ್ಲ ಹಾಗೆ. ಸಾಫ್ಟ್ಗೆ ಅಪೋಸಿಟ್ಟು ಹಾರ್ಡ್. ಸಾಫ್ಟರ್, ಸಾಫ್ಟೆಸ್ಟ್. ಹಾರ್ಡರ್, ಹಾರ್ಡೆಸ್ಟ್. ಇದಕ್ಕೆಲ್ಲ ER ಸೇರಿಸಿದ್ರೆ ಸಾಕು. ಕ್ಲೀನರ್, ಕ್ಲೀನೆಸ್ಟ್. ಕ್ಲೀನ್ಗೆ ಅಪೋಸಿಟ್ಟು ಡರ್ಟಿಯರ್, ಡರ್ಟಿಯೆಸ್ಟ್. ತೆಗೆದು IER ಹಾಕಬೇಕು. ವಾರ್ಮರ್, ವಾರ್ಮೆಸ್ಟ್. ಕೂಲರ್, ಕೂಲೆಸ್ಟ್. ಹ್ಯಾಪಿಯರ್, ಹ್ಯಾಪಿಯೆಸ್ಟ್. ಅಪೋಸಿಟ್ ಹ್ಯಾಪಿಗೆ ಸ್ಯಾಡರ್, ಸ್ಯಾಡೆಸ್ಟ್. ಸ್ಯಾಡರ್ ಅನ್ಬೇಕಾದ್ರೆ ಡಬಲ್ D ಬರುತ್ತೆ. ಹಾಟರ್, ಹಾಟೆಸ್ಟ್. ಹಾಟೆಸ್ಟ್ ಅನ್ಬೇಕಾದ್ರೆ ಡಬಲ್ T ಬರುತ್ತೆ. ಹಾಟ್ಗೆ ಅಪೋಸಿಟ್ ಕೋಲ್ಡರ್, ಕೋಲ್ಡೆಸ್ಟ್. ಸೊ ಇನ್ನೊಂದಿಷ್ಟು ಇದ್ದಾವೆ. ಟ್ರೂವರ್, ಟ್ರೂವೆಸ್ಟ್. ಫಾಲ್ಸರ್, ಫಾಲ್ಸೆಸ್ಟ್. ಕಾಸ್ಟ್ಲಿಯರ್, ಕಾಸ್ಟ್ಲಿಯೆಸ್ಟ್. ಚೀಪರ್, ಚೀಪೆಸ್ಟ್. ಲೋವರ್, ಲೋವೆಸ್ಟ್. ಲೌಡರ್, ಲೌಡೆಸ್ಟ್. ಬಿಗ್ಗರ್, ಬಿಗ್ಗೆಸ್ಟ್. ಬಿಗ್ಗರ್ ಅನ್ಬೇಕಾದ್ರೆ Gನ ಡಬಲ್ G ಹೇಳಬೇಕು. ಸ್ಮಾಲರ್, ಸ್ಮಾಲೆಸ್ಟ್. ಸ್ವೀಟರ್, ಸ್ವೀಟೆಸ್ಟ್. ಸೋರರ್, ಸೋರೆಸ್ಟ್. ಸೋರ್ ಅಂತಂದರೆ ಹುಳಿ ಅನ್ನೋಂಥ ಅರ್ಥ. ಸ್ವೀಟಿನ ಇನ್ನೊಂದು ಥರದ ಒಂದು ರುಚಿ ಅದು. ಲಾಂಗರ್, ಲಾಂಗೆಸ್ಟ್. ಲಾಂಗರ್ ನಮಗೆ ಗೊತ್ತಿದೆ. ಶಾರ್ಟರ್, ಶಾರ್ಟೆಸ್ಟ್. ಹೆಲ್ದಿಯರ್, ಹೆಲ್ದಿಯೆಸ್ಟ್. ಸಿಕ್ಕರ್, ಸಿಕ್ಕೆಸ್ಟ್. ಹೆಲ್ದಿಗೆ ಅಪೋಸಿಟ್ ಸಿಕ್, ಲಾಂಗ್ಗೆ ಅಪೋಸಿಟ್ ಶಾರ್ಟ್. ಸ್ವೀಟ್ ಮತ್ತು ಸೋರ್ ಎರಡು ಡಿಫ್ರೆಂಟ್ ಟೇಸ್ಟ್. ಬಿಗ್, ಸ್ಮಾಲ್ ಅಪೋಸಿಟ್. ಲೋ ಅಂದರೆ ಲೋ ಪಿಚ್, ಲೌಡ್ ಅಂದರೆ ಲೌಡರ್ ಪಿಚ್. ಚೀಪ್, ಕಾಸ್ಟ್ಲಿ ಅಪೋಸಿಟ್ಸ್ ಇವೆ. ಟ್ರೂ, ಫಾಲ್ಸ್ ಅಂದರೆ ಅಪೋಸಿಟ್ಸ್ಗಳ ಬಗ್ಗೆ ನಾವು ಇಲ್ಲಿ ಕಲ್ತ್ಕೊಳ್ತಾ ಇದ್ದೀವಿ. ಅದು ಕೂಡ ಅಡ್ಜೆಕ್ಟಿವ್ಸ್. There are two ways to make a comparison in English ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಮೊದಲನೇ ಸ್ಲೈಡ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಕೆಲವಕ್ಕೆ ಮೋರ್ ಅನ್ನೋದನ್ನು, ಅಡ್ಜೆಕ್ಟಿವ್ಗೆ ಮೋರ್ ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ಇನ್ನು ಕೆಲವಕ್ಕೆ ಅಥವಾ EST ಹಾಕ್ತೀವಿ. ಸೊ ನಾವು ಒಂದು ಸೆಂಟೆನ್ಸ್ ಈ ಒಂದು ಎಕ್ಸಾಂಪಲ್ ತೊಗೊಂಡು ಮೋರ್ ಹಾಕೋದು ಹೇಗೆ ಅಂತ. ಇಟ್ಸ್ ಮೋರ್ ಎಕ್ಸೈಟಿಂಗ್ ಅಂತ ಹೇಳ್ತೀವಿ. ಇನ್ನು ಕೆಲವಕ್ಕೆ ನ ಸೇರಿಸ್ತೀವಿ. ಎ ಬಸ್ ಈಸ್ ಚೀಪರ್ ದ್ಯಾನ್ ಎ ಟ್ಯಾಕ್ಸಿ ಅಂತ. ಚೀಪ್ ಅನ್ನೋದಕ್ಕೆ ಚೀಪರ್ ಅಂದ್ವಿ. ಎಕ್ಸೈಟಿಂಗ್ ಅನ್ನೋದಕ್ಕೆ ಎಕ್ಸೈಟಿಂಗರ್ ಅಂತನೋ ಎಕ್ಸೈಟಿಂಗೆಸ್ಟ್ ಅಂತನೋ ಇಲ್ಲ, ಮೋರ್ ಎಕ್ಸೈಟಿಂಗ್ ಅಂತೀವಿ. ಯಾಕೆ ಇದಕ್ಕೆ ಮೋರ್ ಹಾಕ್ತೀವಿ, ಯಾಕೆ ಇದಕ್ಕೆ ಹಾಕ್ತೀವಿ ಅಂದರೆ, ಸಿಲಬಲ್ ಅಂತ ಒಂದು ಇಂಗ್ಲೀಷ್ನಲ್ಲಿದೆ. ಎಕ್ಸೈಟಿಂಗ್ ಅಂದರೆ 3 ಸಿಲಬಲ್ ಆಗುತ್ತೆ. ಎಕ್ಸೈಟಿಂಗ್ 3 ಸಿಲಬಲ್ ಇದೆ. ಇಲ್ಲಿ ಚೀಪ್ ಒಂದೇ ಸಿಲಬಲ್ ಇದೆ. ಸೊ ಚೀಪ್ಗೆ ಹಾಕ್ಬೋದು. ಒಂದು ಸಿಲಬಲ್ ಇದ್ರೆ ಒಂದ್ಸಲಿ ಬಾಯಿ ಬಿಟ್ಟರೆ ಎಲ್ಲಿ ಮುಚ್ಚತ್ತೆ ಅದನ್ನು ನಾವು ಸಿಲಬಲ್ ಅಂತೀವಿ. ಎಕ್ಸೈಟಿಂಗ್ನಲ್ಲಿ ಎಕ್ಸ್ ಅಂತಿದ್ದಂಗೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೈಟ್ ಅಂತಿದ್ದಂಗೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇಂಗ್ ಅಂತ ಇನ್ನೊಂದು, ಅಂದರೆ ಸೊ ಅದಕ್ಕೆ 3 ಸಿಲಬಲ್ ಇದೆ. ಒಂದಕ್ಕಿಂತ ಹೆಚ್ಚು ಸಿಲಬಲ್ ಇದ್ದರೆ ನಾವು ಮೋಸ್ಟ್ ಯೂಸ್ ಮಾಡಬೇಕು. ಒಂದು ಸಿಲಬಲ್ ಇದ್ದರೆ ಚೀಪರ್ ಅಂತ ಕರಿತೀವಿ. ಈ ಹಿಂದೆ ಕೊಟ್ಟಿರ್ತಕ್ಕಂಥ
ಡರ್ಟಿ, ಕ್ಲೀನ್, ಸ್ಯಾಡ್, ಹ್ಯಾಪಿ ನೋಡಿ ಅವೆಲ್ಲವೂ EREST ಹಾಕಿದ್ವಿ. ಯಾಕೆ ಅಂದರೆ ಈ ಹಿಂದೆ ಕೊಟ್ಟಿರ್ತಕ್ಕಂಥ ಲಿಸ್ಟ್, ಆ ಲಿಸ್ಟಲ್ಲಿ ಮಾನೋಸಿಲಬಿಕ್ ಅಂದರೆ ಒಂದೇ ಒಂದು ಸಿಲಬಲ್ ಇರ್ತಕ್ಕಂಥ ವರ್ಡ್ಗಳವು. ಬನ್ನಿ ಇನ್ನೊಂದು ಸ್ವಲ್ಪ ಅಬ್ಜೆಕ್ಟಿವ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಟು ಕಂಪ್ಲೀಟ್ ಎ ಕಂಪ್ಯಾರಿಸನ್ ಯೂಸ್ ದ್ಯಾನ್. ಕಂಪ್ಯಾರಿಟಿವ್ ಡಿಗ್ರಿ ಯೂಸ್ ಮಾಡಿದಾಗ ನಾವು ದ್ಯಾನ್ ಯೂಸ್ ಮಾಡಲೇಬೇಕು. ಸೂಪರ್ಲೇಟಿವ್ಗೆ ದ್ಯಾನ್ ಯೂಸ್ ಮಾಡಬಾರ್ದು. ಮತ್ತು ಪಾಸಿಟಿವ್ ಇರುತ್ತಲ್ಲ, ಅಂದರೆ ಈಗ ಹ್ಯಾಪಿ ಅಂತಿದೆ, ಅದಕ್ಕೆ ನಾವು ದ್ಯಾನ್ ಯೂಸ್ ಮಾಡಬಾರ್ದು. ಹ್ಯಾಪಿಯೆಸ್ಟ್ ಅಂತ ಇದೆ, ಅದಕ್ಕೆ ದ್ಯಾನ್ ಯೂಸ್ ಮಾಡಬಾರ್ದು. ಮತ್ತು ಯಾವುದಂದರೆ ಬ್ಯುಸಿ, ಬ್ಯುಸಿಯರ್, ಬ್ಯುಸಿಯೆಸ್ಟ್. ಬ್ಯುಸಿಗೆ ಯೂಸ್ ಮಾಡೋಂಗಿಲ್ಲ, ಬ್ಯುಸಿಯೆಸ್ಟಿಗೆ ಯೂಸ್ ಮಾಡೋಂಗಿಲ್ಲ ದ್ಯಾನ್ನ. ಮೈ ಫ್ರೆಂಡ್ ಈಸ್ ಬ್ಯುಸಿಯರ್ ದ್ಯಾನ್ ಮೀ. ಸೊ ನನ್ನ ಫ್ರೆಂಡು ನನಗಿನ್ನ ಬ್ಯುಸಿ ಇದ್ದಾನೆ. ಸೊ ಬ್ಯುಸಿಯರ್ ದ್ಯಾನ್ ಮೀ ಅಂತಂದಾಗ ಇಲ್ಲಿ ಬ್ಯುಸಿಯರ್ ಅನ್ನೋದಕ್ಕೆ ಮಾತ್ರ ದ್ಯಾನ್ ಯೂಸ್ ಮಾಡಬೇಕು. ಒನ್ ಸಿಲಬಲ್ ಅಬ್ಜೆಕ್ಟಿವ್ಸ್ಗೆ ನಾವು ER ಅಂತ ಹೇಳಿದ್ವಿ. ಓಲ್ಡರ್, ವೈಸರ್, ಇದಕ್ಕೆ ಮಾನೋಸಿಲಬಲ್ ಅಂತೀವಿ ಅಥವಾ ಒನ್ ಸಿಲಬಲ್ ಅಂತೀವಿ. ಓಲ್ಡ್ ಒನ್ ಸಿಲಬಲ್, ವೈಸ್ ಒನ್ ಸಿಲಬಲ್, ಹಾಗಾಗಿ ಬ್ಯುಸಿ ಒನ್ ಸಿಲಬಲ್. ಸೊ ಇಲ್ಲೆಲ್ಲ ನಾವು ಕಂಪ್ಯಾರಿಟಿವ್ ತೊಗೊಂಡಾಗ ER ಯಾವುದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ಈ ಸ್ಲೈಡ್ನಲ್ಲಿ ನಾನು ನಿಮಗೆ ಹೇಳಿದ್ದೀನಿ. For 2 and 3 syllable adjectives, use more recent. Recent ಅನ್ನೋದು ಪಾಲಿಸಿಲಬಿಕ್. ಹೇಗೆ ಅಂತಂದರೆ ರೀಸೆಂಟ್, ರೀ ಅನ್ನೋದು ಒಂದು ಸಿಲಬಲ್ ಆದರೆ ಸೆಂಟ್ ಅನ್ನೋದು ಇನ್ನೊಂದು ಸಿಲಬಲ್ ಆಗುತ್ತೆ. ಸೊ ಫಾರ್ 2 syllable adjectives ಎಂಡಿಂಗ್ ಇನ್ ವೈ ಯೂಸ್ ER. ಸೊ ಅಲ್ಲಿ ವೈ ಇಂದ ಎಂಡ್ ಆದರೆ ನಾವು IER ಅಥವಾ ER ಯೂಸ್ ಮಾಡ್ತೀವಿ. ನೋಟ್ ದಟ್ ದಿ ವೈ ಈಸ್ ಚೇಂಜ್ ಟು ಐ in words such as busy, busier, pretty, prettier. pretty ಅನ್ನೋದು ವೈ ಇಂದ ಎಂಡ್ ಆಗುತ್ತೆ, ಬ್ಯುಸಿ ಅನ್ನೋದು ವೈ ಇಂದ ಎಂಡ್ ಆಗುತ್ತೆ. ಯಾವ್ಯಾವುದು ವೈ ಇಂದ ಎಂಡ್ ಆಗುತ್ತೋ ಅಲ್ಲಿ ವೈ ಹೋಗುತ್ತೆ, IER ಬರುತ್ತೆ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಫೋಕಸ್ ಆನ್ ದಿ ಆರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಚೇಂಜ್ ಆಫ್ ಸ್ಪೆಲ್ಲಿಂಗ್ ಇನ್ ದ ವರ್ಡ್ಸ್. It is sometimes hard to decide whether to use more or ER in a comparison. ಒಂದೊಂದು ಸಲ ಮೋರ್ ಯೂಸ್ ಮಾಡಬೇಕಾ, ER ಯೂಸ್ ಮಾಡಬೇಕಾ ಅನ್ನೋದು ಕೂಡ ಕೆಲವು ಸಲ ಎರಡೂ ಇದೆ. ಕೆಲವಕ್ಕೆ ನಾವು ಒಂದೇ ಇದೆ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಎರಡು ಥರ ಯೂಸ್ ಮಾಡ್ತಾರೆ. ಇಂಗ್ಲೀಷ್ ಇಸ್ ಎ ಫನಿ ಲ್ಯಾಂಗ್ವೇಜ್, ಇಂಗ್ಲೀಷ್ ಇಸ್ ಎ ಪೆಕ್ಯುಲಿಯರ್ ಲ್ಯಾಂಗ್ವೇಜ್. ಸಮ್ಟೈಮ್ಸ್ American English is different, British English is different, Australian English is different, and colonial English is different, Indian English is different. ಸೊ ಕೆಲವು ಕಡೆ ಯೂಸ್ ಮಾಡ್ತಾರೆ, ಒಂದೊಂದು ಕಡೆ ಒಂದೊಂದು ಥರ ಯೂಸ್ ಮಾಡೋದ್ರಿಂದ ನಮಗೆ ಸಮ್ಟೈಮ್ಸ್ ಬಿಕಾಸ್ ಅವರ್ ರಿಟನ್ ಇಂಗ್ಲೀಷ್ ಈಸ್ ಬ್ರಿಟಿಷ್ ಆ್ಯಂಡ್ ಅವರ್ ಸ್ಪೋಕನ್ ಇಂಗ್ಲೀಷ್ ಈಸ್ ಮೋರ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಹಾಲಿವುಡ್ ಮೂವೀಸ್, ದೇರ್ ಫಾರ್ ಅವರ್ ಸ್ಪೋಕನ್ ಇಂಗ್ಲೀಷ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಅಮೇರಿಕನ್ ಇಂಗ್ಲೀಷ್. ಹಾಗಾಗಿ ಕೆಲವು ಸಲ ER ಯೂಸ್ ಮಾಡಬೇಕಾ ಅಥವಾ ಮೋರ್ ಯೂಸ್ ಮಾಡಬೇಕಾ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. There are many common adjectives that use either form such as able. More able ಅಂತಾನು ಅಂತಾರೆ, abler ಅಂತಾರೆ. More angry ಅಂತಾರೆ, angrier ಅಂತಾರೆ. More cruel ಅಂತಾರೆ, crueler ಅಂತಾರೆ. More friendly ಅಂತಾರೆ, friendlier ಅಂತಾರೆ. Politer, more polite. Quiet, more quiet. Quieter. Simpler, more simple. ಸೊ ಹೀಗಾಗಿ ಈ ಥರದ ಕೆಲವು ಪದಗಳಿದ್ದಾವೆ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಡೋಂಟ್ ವರಿ, ಯೂಸ್ ಬೋತ್. ಈ ಸ್ಕೈ ವೋಂಟ್ ಫಾಲ್ ಅಂತ ನಾನು ಹೇಳ್ತಾ ಇರ್ತೀನಿ. Let us understand a few more things about comparatives. Note the following irregular forms. ಅಂದರೆ ಗುಡ್, ಈಗ ನಾವು ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್, ಬ್ಯುಸಿ, ಬ್ಯುಸಿಯರ್, ಬ್ಯುಸಿಯೆಸ್ಟ್ ಈ ಥರ ಇದೆ. ಆದರೆ ಇಲ್ಲಿ ಕೆಲವು ಇರೆಗ್ಯುಲರ್ ಫಾರ್ಮ್ಸ್ ಇದೆ. ಇಲ್ಲಿ ಗುಡ್, ಗುಡರ್, ಗುಡೆಸ್ಟ್ ಅಂತ ಇಲ್ಲ, ಗುಡ್, ಬೆಟರ್, ಬೆಸ್ಟ್ ಅಂತಲೇ ಹೇಳಬೇಕು. ಮಚ್, ಮೋರ್, ಮೋಸ್ಟ್ ಅಂತ ಹೇಳಬೇಕು. ಲೆಸ್ ಅಂತ ಇದೆ, ಲೀಸ್ಟ್ ಅಂತ ಇದೆ. ಅಂದರೆ ಮಚ್ಗೆ ಅಪೋಸಿಟ್ಟು ಲೆಸ್, ಲೀಸ್ಟ್ ಅಂತ ಬರುತ್ತೆ. ಅದಕ್ಕೇನು ಪಾಸಿಟಿವ್ ಲಿಟ್ಲ್ ಅಂತ ಹೇಳ್ತೀವಿ, ಲಿಟ್ಲ್, ಲೆಸ್, ಲೀಸ್ಟ್ ಅಂತ ಹೇಳ್ತೀವಿ. ಬ್ಯಾಡ್, ಬ್ಯಾಡರ್, ಬ್ಯಾಡೆಸ್ಟ್ ಅಂತ ಹೇಳೋಂಗಿಲ್ಲ, ಬ್ಯಾಡ್, ವರ್ಸ್, ವರ್ಸ್ಟ್ ಅಂತ ಹೇಳಬೇಕು. ಫಾರ್, ಫಾರ್ದರ್, ಫಾರ್ದೆಸ್ಟ್. ಇನ್ನೂ ಒಂದು ವರ್ಡ್ ಇದೆ ಫರ್ದರ್, ಫರ್ದೆಸ್ಟ್ ಅಂತ. ಫಾರ್ ಅಂತಾನೆ ಅದಕ್ಕೂ ಹೇಳ್ತೀವಿ, ಆದರೆ ಫಾರ್ಗೆ ಫರ್ದರ್, ಫರ್ದೆಸ್ಟ್ ಅಂತ ಕೂಡ ಇನ್ನೊಂದು ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರೀಸ್ ಇದೆ. ಸೊ ಮಧ್ಯದಲ್ಲಿರೋದೆಲ್ಲ ಕಂಪ್ಯಾರಿಟಿವ್ ಡಿಗ್ರಿ, ಮೊದಲನೇ ವರ್ಡ್ಸ್ ಎಲ್ಲ ಪಾಸಿಟಿವ್ ಡಿಗ್ರಿ, ಕೊನೆ ವರ್ಡ್ಸ್ ಎಲ್ಲ ಸೂಪರ್ಲೇಟಿವ್ ಡಿಗ್ರಿ. ಇನ್ನೊಂದು ಸ್ವಲ್ಪ ನಾವು ಕಂಪ್ಯಾರಿಟಿವ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಕೆಲವು ಅಡ್ವರ್ಬ್ಸಲ್ಲಿ ಕೂಡ ಇದೆ. ನಾನು ನೆಕ್ಸ್ಟ್ ವಿಡಿಯೋ ಅಡ್ವರ್ಬ್ಸ್ ಬಗ್ಗೆನೇ ಇರೋದು. ಅಡ್ವರ್ಬ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಇನ್ ಕಂಪ್ಯಾರಿಸನ್ಸ್. ಮೋರ್ ಈಸ್ ಯೂಸ್ಡ್ ವಿತ್ ಅಡ್ವರ್ಬ್ಸ್ ದಟ್ ಎಂಡ್ ಇನ್ ly. ಸ್ಲೋಲಿ, ಮೋರ್ ಸ್ಲೋಲಿ, ಕೇರ್ಫುಲಿ, ಮೋರ್ ಕೇರ್ಫುಲಿ, ಮೋಸ್ಟ್ ಕೇರ್ಫುಲಿ ಈ ಥರನೂ ಯೂಸ್ ಮಾಡ್ತೀವಿ. ಯೂಸ್ ER ವಿತ್ ಒನ್ ಸಿಲಬಲ್. ಸೇಮ್ ಅಬ್ಜೆಕ್ಟಿವ್ಗೆ ಏನು ಅಪ್ಲೈ ಆಗುತ್ತೋ ಅಡ್ವರ್ಬ್ಸ್ಗೂ
ಅದೇ ಅಪ್ಲೈ ಆಗುತ್ತೆ. ಸೊ ನೀವು ಅಡ್ವರ್ಬ್ ಅಥವಾ ಅಬ್ಜೆಕ್ಟಿವ್ ಯಾವುದಕ್ಕೆ ಬೇಕಾದ್ರೂ ER ಅಥವಾ ಮೋರ್ ಇದು ಯೂಸ್ ಆಗುತ್ತೆ. ಸೇಮ್ ರೂಲ್ ಅಪ್ಲೈಸ್ ಟು ಅಡ್ವರ್ಬ್ಸ್ ಆಲ್ಸೋ. ಅದು ಅಡ್ವರ್ಬ್ ವಿಡಿಯೋದಲ್ಲಿ ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾಸ್ಟರ್, ಹಾರ್ಡರ್, ಸೂನರ್, ಕ್ಲೋಸರ್ ಇವೆಲ್ಲ ಅಡ್ವರ್ಬ್ಸ್ ಇವು. ಹಾಗಾಗಿ ಇರೆಗ್ಯುಲರ್ ಫಾರ್ಮ್ಸ್ನ ಇನ್ನೊಂದೆರಡು ನೋಡೋಣ. ಅಡ್ವರ್ಬ್ಸಲ್ಲಿ ಇವೆಲ್ಲ ಅಡ್ವರ್ಬ್ಸ್ ಇವು. ವೆಲ್ ಅನ್ನೋದಕ್ಕೆ ಬೆಟರ್ ಅಂತೀವಿ, ಗುಡ್ ಅನ್ನೋದಕ್ಕೂ ಬೆಟರ್ ಅಂತೀವಿ, ವೆಲ್ ಅನ್ನೋದಕ್ಕೂ ಬೆಟರ್ ಅಂತೀವಿ, ಫಾರ್ ಅನ್ನೋದಕ್ಕೂ ಫಾರ್ದರ್ ಅಂತೀವಿ, ಬ್ಯಾಡ್ಲಿ ಅನ್ನೋದಕ್ಕೆ ವರ್ಸ್ ಅಂತೀವಿ, ಬ್ಯಾಡ್ ಅನ್ನೋದಕ್ಕೂ ವರ್ಸ್ ಇದೆ. ಬ್ಯಾಡ್ಲಿ ಅನ್ನೋದಕ್ಕೆ ವರ್ಸ್ಲಿ ಅಂತ ಇಲ್ಲ, ಹಾಗೆ ಫಾಸ್ಟ್ ಅನ್ನೋದಕ್ಕೆ ಫಾಸ್ಟ್ಲಿ ಅಂತ ಇಲ್ಲ. ಸೊ ಕೆಲವನ್ನ ಅರ್ಥ ಮಾಡ್ಕೊಳ್ಳಿ. ಕ್ವಿಕ್ಗೆ ಕ್ವಿಕ್ಲಿ ಇದೆ, ಫಾಸ್ಟ್ಗೆ ಫಾಸ್ಟ್ಲಿ ಇಲ್ಲ. ಅದಕ್ಕೆ ಹೇಳಿದ್ದು ಇಂಗ್ಲೀಷ್ ಇಸ್ ಎ ಫನಿ ಲ್ಯಾಂಗ್ವೇಜ್ ಅಂತ. ಫೈನಲ್ ನೋಟ್, ಪ್ರಾಕ್ಟೀಸಿಂಗ್ ದ ಲ್ಯಾಂಗ್ವೇಜ್ ವಿತ್ ದ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಫಾರ್ಮ್ಸ್ ವಿಲ್ ಹೆಲ್ಪ್ ಯು ಮೋರ್ ದ್ಯಾನ್ ಎನಿ ನಂಬರ್ ಆಫ್ ರೂಲ್ಸ್. ನಂಬರ್ ಆಫ್ ರೂಲ್ಸ್ನ ತಿಳ್ಕೊಳ್ಬೇಕು, ಆದರೆ ಪ್ರಾಕ್ಟೀಸ್ ಅಲೋನ್ ಕ್ಯಾನ್ ಹೆಲ್ಪ್ ಯು. ಈ ಹೇಗೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಲಿಸನಿಂಗ್ ಪ್ರಾಕ್ಟೀಸ್ ಆ್ಯಂಡ್ ಸ್ಪೀಕಿಂಗ್ ಪ್ರಾಕ್ಟೀಸ್, ಇವೆರಡರ ಮುಖಾಂತರ ನಾವು ಅಂದರೆ ಬಳಸ್ತಾ ಹೋದರೆ, ಯೂಸ್ ಮಾಡ್ತಾ ಹೋದರೆ ರೂಲ್ಸ್ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟಾದರೂ ರೂಲ್ಸ್ ತಿಳ್ಕೊಳ್ತೀನಿ ಆದರೆ ಬಳಸೋದೇ ಇಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಸ್ವಿಮ್ಮಿಂಗ್ ಮಾಡಬೇಕು ಅಂದರೆ ಯೂಸ್ ಮಾಡಬೇಕು. ಅಂದರೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳಿಬೇಕು, ಕೈಕಾಲು ಅಲ್ಲಾಡಿಸ್ಬೇಕು, ಸ್ವಿಮ್ಮಿಂಗ್ ಕಲ್ತ್ಕೊಳ್ಬೇಕು. ಆದರೆ ನಾನು ಸ್ವಿಮ್ಮಿಂಗ್ ಬಗ್ಗೆ ರೂಲ್ಸ್ ತಿಳ್ಕೊಳ್ತೀನಿ ಅಂದಾಕ್ಷಣ ಸ್ವಿಮ್ಮಿಂಗ್ ಬರೋದಿಲ್ಲ. ಅದು ಹೇಗೆ ಬರೋದಿಲ್ವೋ ಲ್ಯಾಂಗ್ವೇಜ್ ಕೂಡ ಬರೋದಿಲ್ಲ. ಯಾಕಂದರೆ ನಾವು ಬರೀ ರೂಲ್ಸ್ ತಿಳ್ಕೊಳ್ಳೋದ್ರ ಮುಖಾಂತರ ಏನೂ ಆಗೋಲ್ಲ, ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಬರುತ್ತೆ. ದೇರ್ಫೋರ್ ಐ ಎಂಫಸೈಸ್ ಮೋರ್ ಆನ್ ಪ್ರಾಕ್ಟೀಸಿಂಗ್. ಎಕ್ಸಾಕ್ಟ್ ಸಿಮಿಲಾರಿಟೀಸ್ಗೆ ನಾವು ಸೇಮ್, ಸಿಮಿಲರ್, ಟು, ಅಲೈಕ್ ಈ ಥರದ ಅಬ್ಜೆಕ್ಟಿವ್ಸ್ನ ಯೂಸ್ ಮಾಡ್ತೀವಿ. ಸ್ಪೆಸಿಫಿಕ್ ಸಿಮಿಲಾರಿಟೀಸ್ಗೆ ಕ್ವಾಲಿಟಿ, ನೌನ್ಸ್ ಮತ್ತು ಅಬ್ಜೆಕ್ಟಿವ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ಎಕ್ಸಾಕ್ಟ್ ಆ್ಯಂಡ್ ಸ್ಪೆಸಿಫಿಕ್ ಸಿಮಿಲಾರಿಟೀಸ್ ಇರುವಾಗ ಉಪಯೋಗಿಸ್ತಕ್ಕಂಥ ಪದಗಳು ಏನೇನಿರುತ್ತೆ. ಹಾಗೆ ನಾವು ಎಕ್ಸಾಕ್ಟ್ ಆ್ಯಂಡ್ ಸ್ಪೆಸಿಫಿಕ್ ಸಿಮಿಲಾರಿಟೀಸ್ ಬಗ್ಗೆ ಇನ್ನು ಸ್ವಲ್ಪ ತಿಳ್ಕೊಳ್ಳೋದಕ್ಕೋಸ್ಕರ ಕ್ವಾಲಿಟಿ ನೌನ್ ಈಸ್ ಯೂಸ್ಡ್ ಲೈಕ್ ಏಜ್, ಹೈಟ್, ಕಲರ್, ಲೆಂತ್, ಪ್ರೈಸ್, ಸೈಜ್, ಸ್ಟೈಲ್, ವೇಟ್. ಸೊ ಇವೆಲ್ಲ ಇಲ್ಲೆಲ್ಲ ನಾವು ಕೆಲವು ಏಜ್ ಬಗ್ಗೆ ಹೇಳಬೇಕಾದ್ರೆ, ಹೈಟ್ ಬಗ್ಗೆ ಹೇಳಬೇಕಾದ್ರೆ, ಕಲರ್ ಬಗ್ಗೆ ಹೇಳಬೇಕಾದ್ರೆ, ಲೆಂತ್ ಬಗ್ಗೆ ಹೇಳಬೇಕಾದ್ರೆ, ಸೊ ಇವನ್ನೆಲ್ಲ ಯೂಸ್ ಮಾಡ್ತೀವಿ. ಹಾಗೆ ಯೂಸ್ ಮಾಡ್ಬೇಕಾದ್ರೆ ನಾವು ಟು, ದ್ಯಾನ್, ಲೈಕ್ನ ಅವಾಯ್ಡ್ ಮಾಡಬೇಕು, ಆ್ಯಸ್ ಯೂಸ್ ಮಾಡಬೇಕು. ಅರ್ಥ ಆಗಲಿಲ್ಲ ಅಂದರೆ ಈ ಎಕ್ಸಾಂಪಲ್ ನೋಡಿ. ಈ ಎಕ್ಸಾಂಪಲಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಶಿ ಈಸ್ ದ ಸೇಮ್ ಏಜ್ ಆ್ಯಸ್ ಶ್ಯಾಮ್. ಇವಳಿಗೂ ಶ್ಯಾಮ್ಗೂ ಒಂದೇ ವಯಸ್ಸು. ಶಿ ಈಸ್ ದ ಸೇಮ್ ಏಜ್ ಅಂತ ಬಂದಿದೆ, ಏಜ್ ಯೂಸ್ ಮಾಡಿದ್ದೀವಿ. ಏಜ್ ಬದಲು ಹೈಟು, ಕಲರು, ಲೆಂತ್, ಪ್ರೈಸ್ ಈ ಥರ ಏನು ಬೇಕಾದ್ರೂ ಹಾಕ್ಕೊಳ್ಬೋದು. ಅಂದರೆ ಸೂಟಬಲ್ ಆಗಿರ್ತಕ್ಕಂಥ ಪದಗಳನ್ನು ಹಾಕ್ಕೋಬೋದು, ವೆಯ್ಟ್ ಯೂಸ್ ಮಾಡ್ಬೋದು. ಹಾಗೆ ಮಾಡುವಾಗ ನಾವು ಆ್ಯಸ್ ಯೂಸ್ ಮಾಡಬೇಕು ವಿನಃ ದ್ಯಾನ್ ಅಂತ ಹೇಳೋಂಗಿಲ್ಲ. ಹೇಗೆ ಅಂದರೆ ಶಿ ಈಸ್ ದ ಸೇಮ್ ಏಜ್ ಲೈಕ್ ಶ್ಯಾಮ್ ಅಂತ ಹೇಳಬಾರ್ದು, ಶಿ ಈಸ್ ದ ಸೇಮ್ ಏಜ್ ಟು ಶ್ಯಾಮ್ ಅಂತ ಹೇಳಬಾರ್ದು, ಶಿ ಈಸ್ ದ ಸೇಮ್ ಏಜ್ ದ್ಯಾನ್ ಶ್ಯಾಮ್ ಅಂತ ಹೇಳಬಾರ್ದು. ಈ ಮೂರು ವರ್ಡ್ ಯೂಸ್ ಮಾಡಬಾರ್ದು, ಅವಾಯ್ಡ್ ಮಾಡಬೇಕು. ಯಾವ ವರ್ಡ್ ಯೂಸ್ ಮಾಡಬೇಕು? ಆ್ಯಸ್ ಯೂಸ್ ಮಾಡಬೇಕು ಅಂತ ನಾವು ಮೇಲ್ಗಡೆ ಹೇಳಿದ್ದೀವಿ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಅದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಈ ಒಂದು ಸ್ಲೈಡ್ನ ಅಬ್ಜೆಕ್ಟಿವ್ಸ್ ಬಗ್ಗೆ ನಾವು ಜೊತೆಗೆ ಉಪಯೋಗಿಸುವಂಥ ವರ್ಡ್ಗಳನ್ನ ಯಾವ್ಯಾವುದು ಅನ್ನೋದನ್ನು ಯೂಸ್ ಮಾಡಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕ್ವಾಲಿಟಿ ಅಬ್ಜೆಕ್ಟಿವ್ ಆಫ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಈಸ್ ಯೂಸ್ಡ್ ಫಾರ್ ಕಂಪ್ಯಾರಿಸನ್. ಸೊ ಇದನ್ನೇ ನಾವು ಇಲ್ಲಿ ಹೇಳಿದ್ದೀವಿ. ಅದು ಅಬ್ಜೆಕ್ಟಿವ್ ಆಗಿರ್ಬೋದು, ನೌನ್ ಆಗಿರ್ಬೋದು. ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಇದ್ದಾಗ ನಾವು ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಿದೆ. ಇನ್ನೊಂದು ಸ್ವಲ್ಪ ನೋಡೋಣ ಬನ್ನಿ. ದ ಸೇಮ್ ಆ್ಯಸ್ ಆ್ಯಂಡ್ ದ ಸೇಮ್ ಹ್ಯಾವ್ ಸೇಮ್ ಮೀನಿಂಗ್, ಬಟ್ ದ ಸೇಮ್ ಆ್ಯಸ್ ಈಸ್ ಯೂಸ್ಡ್ ಬಿಟ್ವೀನ್ ದ ಟೂ ನೌನ್ಸ್. ಎಕ್ಸಾಂಪಲ್ ನೋಡ್ಬಿಟ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನೋಡೋಣ. ದಿಸ್ ಕೋಟ್ ಈಸ್ ಸಿಮಿಲರ್ ಟು ದಟ್ ಒನ್. ದಿಸ್ ಕೋಟ್ ಈಸ್ ಸಿಮಿಲರ್ ಟು ದಟ್ ಒನ್. ಸಿಮಿಲರ್ ಅಂತ ಹೇಗೆ ಯೂಸ್ ಮಾಡಿದ್ದೀವಿ ಅಂತ. ದಿಸ್ ಕೋಟ್ ಅಂಡ್ ದಟ್ ಒನ್ ಆರ್ ದ ಸೇಮ್. ಸೊ ಸೇಮ್ ಅನ್ನೋದನ್ನು ಹೇಗೆ ಯೂಸ್ ಮಾಡಿದ್ದೀವಿ, ಸಿಮಿಲರ್ ಅನ್ನೋದನ್ನು ಹೇಗೆ ಯೂಸ್ ಮಾಡಿದ್ದೀವಿ ಅಂತ. ದೀಸ್ ಕೋಟ್ಸ್ ಆರ್ ದ ಸೇಮ್. ಅವಾಯ್ಡ್ ಯೂಸಿಂಗ್ ಲೈಕ್ ಇನ್ಸ್ಟೆಡ್ ಆಫ್ ಆಸ್. ದೀಸ್ ಕೋಟ್ಸ್ ಆರ್ ದ ಸೇಮ್. ಸೊ ಇಲ್ಲೂ ಕೂಡ ನಾವು ಲೈಕ್ನ ಯೂಸ್ ಮಾಡೋಂಗಿಲ್ಲ, ಆಸ್ನ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. Similar to is used between two nouns. This coat is similar to that one. Similar is used after two nouns. ಹಾಗೇನೆ this coat and that coat are similar. ನೋಡಿ, ಸಿಮಿಲರ್ ಅನ್ನೋದನ್ನ ಮಧ್ಯದಲ್ಲಿ ಯೂಸ್ ಮಾಡಿದ್ರೆ ಹೇಗೆ, ಸಿಮಿಲರ್ ಅನ್ನೋದನ್ನ ಕೊನೆಯಲ್ಲಿ ಯೂಸ್ ಮಾಡಿದ್ರೆ ಹೇಗೆ. ದಿಸ್ ಕೋಟ್ is similar to that one ಅಂತ ಹೇಳಿದೀವಿ. This coat and that coat are similar.
ಸೊ ಎರಡೂ ಮೀನಿಂಗ್ ಒಂದೇ, ಆದರೆ ಯೂಸೇಜ್ನಲ್ಲಿ ಸಿಮಿಲರ್ ಅನ್ನೋದನ್ನು, ಸಿಮಿಲರ್ ಟು ಅನ್ನೋದನ್ನು ಹೇಗೆ ಯೂಸ್ ಮಾಡಬೇಕು ಅಂತ. ಸೊ ಅವಾಯ್ಡ್ ಯೂಸಿಂಗ್ ಆ್ಯಸ್ ಇನ್ಸ್ಟೆಡ್ ಆಫ್ ಟು. ಇಲ್ಲಿ ಟು ಯೂಸ್ ಮಾಡಬೇಕು, ಸಿಮಿಲರ್ ಟು ಅಂತ ಹೇಳಬೇಕು. ಆ್ಯಸ್ ಅನ್ನೋ ಒಂದು ವರ್ಡ್ನ ಹೇಳೋ ಅವಶ್ಯಕತೆ ಇಲ್ಲ. ಸೊ ಕಂಪ್ಯಾರಿಟಿವ್ಸ್ನಲ್ಲಿ ನಾವು ಲೈಕ್ ಅನ್ನೋದನ್ನು ಕೂಡ ಯೂಸ್ ಮಾಡ್ತೀವಿ. ಲೈಕ್ ಈಸ್ ಯೂಸ್ ಬಿಟ್ವೀನ್ ಟೂ ನೌನ್ಸ್. ಎರಡು ನೌನ್ಗಳ ಮಧ್ಯೆ ನಾವು ಲೈಕ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋಣ ಬನ್ನಿ. ದಿಸ್ ಕೋಟ್ ಈಸ್ ಲೈಕ್ ದಟ್ ಒನ್. ಅಲೈಕ್ ಮತ್ತು ಲೈಕ್ ಎರಡೂ ಮೀನಿಂಗ್ ಒಂದೇನೆ, ಆದರೆ ಅಲೈಕ್ ಅಂತ ಹೇಳಬೇಕಾದ್ರೆ ಅದರ ಯೂಸೇಜ್ ಬೇರೆ ಥರ ಇರುತ್ತೆ. ದಿಸ್ ಕೋಟ್ ಈಸ್ ಲೈಕ್ ದಟ್ ಒನ್ ಅಂತ ಹೇಳಿದ್ವಿ ಮೇಲ್ಗಡೆ, ಆದರೆ ಇಲ್ಲಿ ದೀಸ್ ಕೋಟ್ಸ್ ಆರ್ ಅಲೈಕ್ ಅಂತ ಹೇಳ್ತೀವಿ. ಇಲ್ಲಿ ಲೈಕ್ ಯೂಸ್ ಮಾಡಬೇಕಾದ್ರೆ ಆ್ಯಸ್ ಯೂಸ್, ಆ ಜಾಗದಲ್ಲಿ ಆ್ಯಸ್ ಯೂಸ್ ಮಾಡೋ ಹಾಗೆ ಇಲ್ಲ. ಸೊ ಆ್ಯಸ್ ಎ ಬೇರೆ, ಲೈಕ್ ಎ ಬೇರೆ. ಇನ್ನೊಂದು ಸ್ವಲ್ಪ ನೋಡೋಣ. ಥರ್ಡ್ ಎಕ್ಸಾಂಪಲ್, ಜನರಲ್ ಡಿಫ್ರೆನ್ಸಸ್ ಏನು ಅಂತ ನೋಡೋಣ. ಡಿಫ್ರೆಂಟ್ ಫ್ರಮ್, ಅಲ್ಲಿ ಸಿಮಿಲಾರಿಟೀಸ್ ನೋಡಿದ್ವಿ, ಇಲ್ಲಿ ಡಿಫ್ರೆನ್ಸಸ್. ಡಿಫ್ರೆನ್ಸ್ಗೆ ನಾವು ಡಿಫ್ರೆಂಟ್ ಫ್ರಮ್ ಅಂತನೋ ಡಿಫರ್ಸ್ ಅಂತನೋ ಯೂಸ್ ಮಾಡ್ತೀವಿ. ಈ ಥರದ ಸೆಂಟೆನ್ಸ್ ಯೂಸ್ ಮಾಡಿದಾಗ ಹೇಗಿರುತ್ತೆ? ಕಂಪ್ಯಾರಿಟಿವ್ ಎಸ್ಟಿಮೇಟ್ಸ್, ಮೋರ್ ಮತ್ತು ಲೆಸ್ ಯೂಸ್ ಮಾಡ್ತೀವಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ಅಡ್ಜೆಕ್ಟಿವ್ಸ್ ನೌನ್ಸ್ನ ಯೂಸ್ ಮಾಡ್ತೀವಿ. ಹಾಗೆ ಅದೇ ಒಂದು ವಿಚಾರದ ಮೇಲೆ ಇಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಡಿಫ್ರೆನ್ಸ್ನೇ ಹೇಳ್ತಾ ಇದ್ದೀನಿ, ಹಾಗಾಗಿ ಹಿಂದಿನ ಸ್ಲೈಡ್ನ ನಾನು ಹೆಚ್ಚು ಎಕ್ಸ್ಪ್ಲೈನ್ ಮಾಡಲಿಲ್ಲ. ದಿಸ್ ಕೋಟ್ ಈಸ್ ಡಿಫ್ರೆಂಟ್ ಫ್ರಮ್ ದಟ್ ಒನ್. ಸೊ ದಿಸ್ ಕೋಟ್ ಈಸ್ ಲೈಕ್ ದಟ್ ಒನ್ ಅಂತ ಹೇಳಿದಾಗ ಇಲ್ಲಿ ಡಿಫ್ರೆಂಟ್ ಫ್ರಮ್ ಅಂತ, ಡಿಫ್ರೆಂಟ್ ಆದಮೇಲೆ ಫ್ರಮ್ ಯೂಸ್ ಮಾಡಬೇಕು. ಡಿಫ್ರೆನ್ಸ್ ಅಂತ ಹೇಳಿಲ್ಲ, ಇಲ್ಲಿ ಡಿಫ್ರೆಂಟ್ ಫ್ರಮ್ ಅಂತ ಹೇಳಿದ್ದೀವಿ, ಆದರೆ ಹೇಳಿರೋದು ಡಿಫ್ರೆನ್ಸ್ನೇ. ಅದೇ ಇಲ್ಲಿ ನೋಡಿ, ಡಿಫ್ರೆಂಟ್ ಮಧ್ಯದಲ್ಲಿ ಯೂಸ್ ಮಾಡಿದ್ರಿಂದ ಫ್ರಮ್ ಯೂಸ್ ಮಾಡಿದ್ದೀವಿ, ಇಲ್ಲಿ ಡಿಫ್ರೆಂಟ್ನ ಕೊನೆಯಲ್ಲಿ ಯೂಸ್ ಮಾಡಿದ್ದೀವಿ. ಹಾಗಾಗಿ ದಿಸ್ ಕೋಟ್ ಆ್ಯಂಡ್ ದಟ್ ಕೋಟ್ ಆರ್ ಡಿಫ್ರೆಂಟ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಈಸ್ ಯಾಕೆ ಬಂತು, ಇಲ್ಲಿ ಆರ್ ಯಾಕೆ ಬಂತು, ನೀವು ಗಮನಿಸಬೇಕು. ಹಾಗಾಗಿ ದೀಸ್ ಕೋಟ್ಸ್ ಆರ್ ಡಿಫ್ರೆಂಟ್, this coat and that coat are different, these coats are different, this coat is different from that coat. ಎಲ್ಲ ಸೆಂಟೆನ್ಸ್ಗಳ ಮೀನಿಂಗು ಒಂದೇನೆ, ಆದರೆ ಹೇಳೋ ರೀತಿ, ಹೇಳೋ ಯೂಸ್ ಮಾಡಿರ್ತಕ್ಕಂಥ ಸೆಂಟೆನ್ಸು ಎಲ್ಲಿ ಡಿಫ್ರೆಂಟ್ ಅಂತ ಬಂದಿದೆ ಅದನ್ನೆಲ್ಲ ಗಮನಿಸಿದ್ರೆ ನಿಮಗೆ ಸ್ಪಷ್ಟತೆ ಸಿಗುತ್ತೆ. ಏನನ್ನು ಅವಾಯ್ಡ್ ಮಾಡಬೇಕು ನಾವಿಲ್ಲಿ? ಅವಾಯ್ಡ್ ಯೂಸಿಂಗ್ ಟು ಆರ್ ದ್ಯಾನ್ ಇನ್ಸ್ಟೆಡ್ ಆಫ್ ಫ್ರಮ್. ಡಿಫ್ರೆಂಟ್ ಫ್ರಮ್ ಅಂತ ಹೇಳಬೇಕು, ಡಿಫ್ರೆಂಟ್ ಟು ಅಂತ ಇಲ್ಲ, ಡಿಫ್ರೆಂಟ್ ದ್ಯಾನ್ ಅಂತ ಇಲ್ಲ. ದಿಸ್ ಕೋಟ್ ಡಿಫರ್ಸ್ ಫ್ರಮ್ ದ ರೆಸ್ಟ್ ಅಂತ ಹೇಳ್ತೀವಿ. ಇದನ್ನು ನಾವು ದಿಸ್ ಕೋಟ್ ಡಿಫರ್ಸ್ ಟು ಅಂತ ಹೇಳಬಾರ್ದು, ಟು ದ ರೆಸ್ಟ್ ಅಂತನೋ ದ್ಯಾನ್ ದ ರೆಸ್ಟ್ ಅಂತನೋ ಹೇಳಬಾರ್ದು. ಸೊ ಅವಾಯ್ಡ್ ಯೂಸಿಂಗ್ ಬಿ ವಿತ್ ಡಿಫರ್. ದಿಸ್ ಕೋಟ್ ಡಿಫರ್ಸ್ ಫ್ರಮ್ ದ ರೆಸ್ಟ್ ಅಂತ ಹೇಳಿದ್ದೀವಿ ವಿನಃ ದಿಸ್ ಕೋಟ್ ಈಸ್ ಡಿಫರ್ ಫ್ರಮ್ ದ ರೆಸ್ಟ್ ಈಸ್ ಯೂಸ್ ಮಾಡೋಂಗಿಲ್ಲ. ಬಿ ಅಂದರೆ ಈಸು, ವಾಸು, ವಿಲ್ ಬಿ ಯಾವುದನ್ನು ಯೂಸ್ ಮಾಡೋಂಗಿಲ್ಲ. ಅಥವಾ ಕೋಟ್ಸ್ ಅಂತ ಯೂಸ್ ಮಾಡಿದಾಗ ಆರ್ ಅಥವಾ ವರ್ನ ಯೂಸ್ ಮಾಡೋಂಗಿಲ್ಲ. ದೀಸ್ ಕೋಟ್ಸ್ ಆರ್ ಡಿಫರ್ ಫ್ರಮ್ ದಟ್, ಹಾಗೆಲ್ಲ ನಾವು ಯೂಸ್ ಮಾಡಬಾರ್ದು. ಬನ್ನಿ ಈ ಸೆಂಟೆನ್ಸ್ಗಳನ್ನ ನೋಡಿ. ಎಲ್ಲ ಸೆಂಟೆನ್ಸ್ಗಳನ್ನು ಓದ್ಕೊಳ್ಳಿ, ಕರೆಕ್ಟ್ ಮಾಡಿ. ಕರೆಕ್ಟ್ ದ ಫಾಲೋಯಿಂಗ್ ಅಂತ ಇಲ್ಲಿ ಕೊಟ್ಟಿದೆ. ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿಗೆ ಸಂಬಂಧಪಟ್ಟಂತಹ ಸೆಂಟೆನ್ಸ್ಗಳೇ ಇವೆ. ಆಲ್ ದ ಸೆಂಟೆನ್ಸಸ್ ಆರ್ ಅಬೌಟ್ ಅಜೆಕ್ಟಿವ್ಸ್. ಅಜೆಕ್ಟಿವ್ಸ್ಗೆ ನಿಮಗೊಂದು ಕೊಟ್ಟಿದ್ದೀನಿ, ಪಾಸ್ ಮಾಡಿಕೊಂಡು ವರ್ಕ್ ಮಾಡಿ. ಈಗ ನೀವು ಪಾಸ್ ಮಾಡಿಕೊಂಡು ವರ್ಕ್ ಮಾಡ್ಕೊಂಡಿದ್ದೀರಾ. ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದಿಲ್ಲ ಅನ್ನೋ ನಂಬಿಕೆ ಮೇಲೆ ನಾನು ಮುಂದುವರಿತಾ ಇದ್ದೀನಿ. ಆನ್ಸರ್ ನೋಡೋಣ ಬನ್ನಿ. ಡು ಯು ಹ್ಯಾವ್ ಎನಿಥಿಂಗ್ ಫಾರ್ದರ್ ಟು ಸೇ? ಸೇ ಅಂತಂದಾಗ ಫಾರ್ದರ್ ಬರಲ್ಲ, ಫರ್ದರ್ ಅಂತ ಬರುತ್ತೆ. ಫರ್ದರ್ ಟು ಸೇ. ಇಲ್ಲಿ ಕ್ಯಾಪಿಟಲ್ ಲೆಟರ್ಸು ನಿಮಗೆ ಎಂಫಸೈಸ್ ಮಾಡಿದ್ವಿ ವಿನಃ ನೀವು ಕ್ಯಾಪಿಟಲ್ ಲೆಟರ್ಸ್ನ ಉಪಯೋಗಿಸ್ಬೇಕಂತ ಇಲ್ಲ. ದಿಸ್ ಪೆನ್ಸಿಲ್ ಈಸ್ ಮೋರ್ ಸರ್ಕ್ಯುಲರ್. ಸರ್ಕಲ್ ಬಂದಾಗ ಮೋರ್ ಅನ್ನೋಂಥದ್ದು ಒಂದು ಯೂಸ್ ಮಾಡಬೇಡಿ. ಶಿ ಕೇಮ್ ಲೇಟರ್ ದ್ಯಾನ್ ಯು ಅಂತ ಹೇಳಬೇಕು, ಲ್ಯಾಟರ್ ಅಂತ ಹೇಳಬಾರ್ದು. ಡಬಲ್ ಟಿ ಹಾಕಿದ್ರೆ ಲ್ಯಾಟರ್, ಸಿಂಗಲ್ ಟಿ ಹಾಕಿದ್ರೆ ಲೇಟರ್. ಫ್ಯೂ ವಿಮೆನ್ ಹೆಲ್ಪ್ ಮೀ. ಎ ಫ್ಯೂ ಅಂದರೆ ಮಾತ್ರ ಅದಕ್ಕೆ ಅರ್ಥ ಇದೆ, ಫ್ಯೂ ಅಂದರೆ ನಥಿಂಗ್ ಅಂತ. ಎ ಯೂಸ್ ಮಾಡ್ದಲೇ ಇದ್ದರೆ ಫ್ಯೂ ಯೂಸ್ ಮಾಡಿದ್ರೆ ನಥಿಂಗ್ ಅಂತ. ಸೇಮ್ ವಿತ್ ಲಿಟಲ್, ಎ ಲಿಟಲ್. ಎವ್ರಿ ಒನ್ ಆಫ್ ದ ಟೂ ಗರ್ಲ್ಸ್ ಸ್ಯಾಂಗ್. ಈಚ್ ಒನ್ ಅಂತ ಹೇಳಬೇಕು. ಈಚ್ ಒನ್ ಆಫ್ ದ 3 ಬಾಯ್ಸ್, ಎವ್ರಿ ಒನ್ ಅಂತ ಹೇಳಬೇಕು. ಯಾವಾಗ ಟೂ ಇದೆ ಅವಾಗ ಈಚ್ ಯೂಸ್ ಮಾಡ್ಬೋದು. ಎರಡಕ್ಕಿಂತ ಜಾಸ್ತಿ ಇದ್ದರೆ ಎವ್ರಿ ಅಂತ ಯೂಸ್ ಮಾಡಬೇಕು. ಎನಿ ಆಫ್ ದ 2 ಲೇಡೀಸ್. ಸೊ ಟೂ ಬಂದಾಗ ಇಲ್ಲಿ ಈದರ್ ಆಫ್ ಅಂತ ಹೇಳಬೇಕು, ಈದರ್ ಅಂತ ಹೇಳಬೇಕು, ಐದರ್ ಅಂತ ಹೇಳಬಾರ್ದು. ಮಚ್ ಪೀಪಲ್. ಪೀಪಲ್ ಅನ್ನೋದು ಕೌಂಟಬಲ್ ಆಗಿರೋದ್ರಿಂದ ಮೆನಿ ಪೀಪಲ್ ಹೇಳಬೇಕು, ಮಚ್ ಪೀಪಲ್ ಅಲ್ಲ.
there is many differences ಇರೋದ್ರಿಂದ there are ಅಂತ ಹೇಳಬೇಕು. she can have my fullest cooperation. ಕೋಆಪರೇಷನ್ ಆಗಿರೋದ್ರಿಂದ ಇಲ್ಲಿ ಮೈ ಫುಲ್ಲೆಸ್ಟ್ ಅಂತ ಇಲ್ಲ, ಮೈ ಫುಲ್ ಕೋಆಪರೇಷನ್ ಸಾಕು. ಅನ್ನೆಸೆಸರಿ ಸೂಪರ್ಲೇಟಿವ್ಸ್ನ ಕೂಡ ಯೂಸ್ ಮಾಡಬಾರ್ದು. ಶಿ ಹ್ಯಾಸ್ ಲಿಟಲ್ ಚಾನ್ಸಸ್ ಅನ್ನೋದು ಕೌಂಟಬಲ್ ಆಗಿರೋದ್ರಿಂದ ಶಿ ಹ್ಯಾಸ್ ಲಿಟಲ್ ಚಾನ್ಸ್ ಅಂತ ಅನ್ಕೌಂಟಬಲ್ ಆಗಿರೋದ್ರಿಂದ ಲಿಟಲ್ ಚಾನ್ಸ್ ಹೇಳಬೇಕು. ಶಿ ಈಸ್ ಮೋರ್ ವೈಸರ್ ಇರೋದ್ರಿಂದ ಮೋರ್ ಬೇಕಾಗಿಲ್ಲ, ಅಂದರೆ ಡಬಲ್ ಸೂಪರ್ಲೇಟಿವ್ಸ್ ಬೇಡ. ಡಿಫ್ರೆಂಟ್ ದ್ಯಾನ್ ಇಲ್ಲ, ಡಿಫ್ರೆಂಟ್ ಫ್ರಮ್ ಅಂತ ಹಿಂದ್ಗಡೆ ಸ್ಲೈಡಲ್ಲಿ ನೋಡಿದ್ದೀರಾ. ಟ್ರುತ್ ಅನ್ನೋದಕ್ಕೆ ನಾವು ದಿಸ್ ಟ್ರುತ್ ಈಸ್ ಮೋರ್ ಯೂನಿವರ್ಸಲ್ ಹೀಗೆ ಹೇಳೋಂಗಿಲ್ಲ. ಟ್ರುತ್ ಆಗಿರೋದ್ರಿಂದ ಅದು ಟ್ರುತ್, ರೌಂಡ್, ಸರ್ಕ್ಯುಲರ್ ಯಾವುದೇ ಶೇಪ್ ಇದ್ದರೆ ಮೋರ್ ಯೂಸ್ ಮಾಡೋಂಗಿಲ್ಲ, ಅದು ಅಷ್ಟರಲ್ಲೇ ಹೇಳ್ಬೋದು. Thanks for watching. Please put your valuable comments. See you in the next video. Till then, keep smiling and keep learning.